ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹೆವೆನ್ ಮೂವಿ ಬಗ್ಗೆ. ಹೆವೆನ್ ಹೆಸರು ಕೇಳಿದ್ರೆ ಹಾರರ್ ಥ್ರಿಲ್ಲರ್ ಏನಲ್ಲ, ಬಟ್ ಸಸ್ಪೆನ್ಸ್ ಥ್ರಿಲ್ಲರು ಸೂಪರಾಗಿದೆ. ಈ ಮೂವಿ ಬಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಥರ ತುಂಬ ಒಳ್ಳೆ ಟರ್ನ್ ಮತ್ತು ಟ್ವಿಸ್ಟ್ಗಳ ಮಧ್ಯೆ ತುಂಬಾ ಚೆನ್ನಾಗಿದೆ ಮೂವಿ. ಇನ್ವೆಸ್ಟಿಗೇಷನ್ ಮಾಡೋವಾಗ ನಮಗನ್ಸುತ್ತೆ ಇವರೇ ಇರ್ಬೋದು ಅಂತ. ಆದರೆ ಅಲ್ಲಿ ನಾವು ಅಂದ್ಕೊಂಡಿರೋ ಸಸ್ಪೆಕ್ಟ್ಸ್ ಯಾರೂ ಇರೋದಿಲ್ಲ. ಈ ಮೂವಿ ಸ್ಟಾರ್ಟಿಂಗಲ್ಲಿ NCC ಟೀಮಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಡೆಡ್ ಬಾಡಿ ಅವರು ನೋಡ್ತಾರೆ NCC ಟೀಮ್ ಅವರು. ಆಮೇಲೆ ಅಲ್ಲಿಗೆ ಪೊಲೀಸ್ ಅವರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಈ ಕೊಲೆನ ಒಬ್ಬರು ಪೊಲೀಸ್ ಮಾಡಿದ್ದಾರೆ ಅಂತ ಹೇಳಿ. ಇವರು ಅದನ್ನು ಕಂಡುಹಿಡಿತಾರೆ. ಸೊ ಕೊನೆಗೆ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಫಸ್ಟು ಪೊಲೀಸ್ನ ಅರೆಸ್ಟ್ ಮಾಡ್ತಾರೆ. ಅದಾಗಿದ್ದಾದಮೇಲೆ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಈ ಮೂವಿನಲ್ಲಿ. ಪೀಟರ್ ಅನ್ನೋ ಇನ್ಸ್ಪೆಕ್ಟ್ರಿಂದ ಸ್ಟಾರ್ಟ್ ಆಗುತ್ತೆ. ಒಬ್ಬರು ತಂದೆ ಬಂದ್ಬಿಟ್ಟು ತನ್ನ ಮಗಳು ಕಳೆದೋಗಿದ್ದಾಳೆ ಅಂತ ಹೇಳಿದಾಗ ಇವ್ರು ಹೋಗಿ ರಿಸ್ಕ್ ತೊಗೊಂಡು ನೈಟ್ ಟೈಮು ಕಂಡಿಡ್ದು ಹೇಳ್ತಾರೆ. ಅವ್ರ ಮಗಳನ್ನ ಅವ್ರಿಗೆ ಒಪ್ಪಿಸ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಪೀಟರ್ ಅವ್ರ ಮಗ ಅವ್ರ ಫ್ರೆಂಡ್ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿರ್ತಾರೆ. ಅವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಫ್ರೆಂಡ್ ಟೀನಾ ಅವ್ರ ಅಪ್ಪ ಮ್ಯಾಥ್ಯೂಸ್ ಮೇಲೆ ದ್ವೇಷ ಇದ್ದವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರ ಫುಲ್ ಫ್ಯಾಮಿಲಿ ಜೊತೆಗೆ ಇನ್ಸ್ಪೆಕ್ಟರ್ ಅವ್ರ ಮಗ ಅಂತ ಗೊತ್ತಿಲ್ಲದೇನೆ 7 ಅನ್ನೋರನ್ನ ಸಾಯಿಸಾಕಿರ್ತಾರೆ. ಸೊ ಅವ್ರು 4 ಜನ ಮರ್ಡರ್ ಆಗಿರೋದಕ್ಕೆ ಅನ್ಎಕ್ಸ್ಪೆಕ್ಟೆಡ್ಲಿ ಪೀಟರ್ ಅವರು ಅಲ್ಲಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅಲ್ಲಿಗೆ ಹೋಗಿ. ಸೊ ಅವ್ರು ಇನ್ವೆಸ್ಟಿಗೇಷನ್ ಮಾಡೋವಾಗ ತನ್ನ ಮಗನ ಸತ್ತಿರೋದನ್ನ ನೋಡಿ ಇವರು ತುಂಬ ಪರ್ಸ್ನಲ್ ಆಗಿ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಮಾಡೋವಾಗ ಇವರು ಕೆಲವ್ರನ್ನ ಅರೆಸ್ಟ್ ಮಾಡಿರ್ತಾರೆ, ಸ್ಟೀಫನ್ ಅಂತ ಹೇಳ್ಬಿಟ್ಟು. ಅದ್ರ ಜೊತೆ ಬಲ್ವಿಂದರ್ ಅನ್ನೋರನ್ನ ಸಸ್ಪೆಕ್ಟ್ ಮಾಡಿರ್ತಾರೆ. ಬಟ್ ಬಲ್ವಿಂದರ್ ಕೂಡ ಸತ್ತೋಗಿರ್ತಾರೆ. ಅದನ್ನು ಇವರೇ ಕಂಡುಹಿಡಿತಾರೆ ಪೀಟರ್ ಅವರು. ಸೊ ಆಮೇಲೆ ಗೊತ್ತಾಗುತ್ತೆ ಅವರಿಬ್ಬರು ಈ ಕೊಲೆನ ಮಾಡಿಲ್ಲ ಅಂತ. ಆ ಕೊಲೆನ ಮಾಡಿರೋದು ದೆ ಬಾರ್ನ್ ಲೆಫ್ಟ್ ಹ್ಯಾಂಡರ್ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇವರಿಬ್ಬರು ರೈಟ್ ಹ್ಯಾಂಡು. ಲೆಫ್ಟ್ ಹ್ಯಾಂಡರ್ ಯಾರು ಅಂತ ಕಂಡುಹಿಡಿಯೋಕ್ಕೆ ಇವರು ಟ್ರೈ ಮಾಡೋವಾಗ ಗೊತ್ತಾಗುತ್ತೆ ಒಬ್ಬರು ಫ್ಯಾಬ್ ಅನ್ನೋ ವ್ಯಕ್ತಿ ಅಂತ. ಸೊ ಈ ಫ್ಯಾಬು ಇಲ್ಲಿಗಲ್ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ಇವ್ರಿಗೆ ಹೆಂಡತಿ ಮೇಲೆ ತುಂಬ ಪ್ರೀತಿ ಇರುತ್ತೆ. ಇವ್ರ ಹೆಂಡತಿ ಒಂದು ಕೆಟ್ಟ ಕಾರಣಕ್ಕೆ ಅವರು ನೇಣಾಕೊಂಡು ಸತ್ತೋಗಿರ್ತಾರೆ. ಸೊ ಅವ್ರನ್ನ ಯಾವಾಗಲೂ ಇವರು ಮೀಟ್ ಮಾಡೋಕ್ಕೆ ಅಂತ ಹೇಳಿ ಸ್ಮಶಾನಕ್ಕೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಆ ಒಂದು ಇದನ್ನ ಇವ್ರು ನೋಡಿಕೊಂಡು ಆ ಡೆಡ್ ಬಾಡಿನ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೆವೆನಿಗೆ ಬನ್ನಿ ಅಂತ ಹೇಳಿ ಬರ್ದ್ಬಿಟ್ಟು ಬಂದಿರ್ತಾರೆ. ಸೊ ಇವ್ರು ಒಂದಿನ ವಿಸಿಟ್ ಮಾಡೋಕ್ಕೆ ಹೋದಾಗ ಇವ್ರು ಅಲ್ಲಿಂದ ಹೆವೆನ್ ಅಂದರೆ ಅವ್ರ ಮಗ ಸತ್ತಿರೋ ಜಾಗಕ್ಕೆ ಬರ್ತಾರೆ. ಸೊ ಅಲ್ಲಿಗೆ ಬಂದಾಗ ಪೀಟರ್ ಅವರು ಅವ್ರನ್ನ ಸಾಯಿಸ್ಬಿಟ್ಟು ಈ ಫಸ್ಟು ಸ್ಟಾರ್ಟಿಂಗಲ್ಲಿ ಇವರು ಒಬ್ರು ಮಗಳನ್ನ ಸೇವ್ ಮಾಡಿ ಒಬ್ರು ತಂದೆ ಕೊಟ್ಟಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಒಂದು ಹಾಸ್ಪಿಟಲ್ ಡ್ರೈವರ್ ಆಗಿರ್ತಾರೆ, ಆಂಬ್ಯುಲೆನ್ಸ್ ಡ್ರೈವರು. ಸೊ ಅವರಿಗೆ ಒಂದು ಕಂಟೈನರಲ್ಲಿ ಇಟ್ಬಿಟ್ಟು ಇವರು ಆ ಡೆಡ್ ಬಾಡಿನ ಬಿಟ್ಟಿರ್ತಾರೆ. ಒಂದು 2 ಡೇಸ್ ಆದಮೇಲೆ ಇವರು ಬೇರೆ ಕಡೆ ಹೊರಟೋಗ್ತಾರೆ. ರಿಲೇಟಿವ್ ಮನೆಗೆ ಹೋದಾಗ ಇವ್ರೇನು ಮಾಡ್ತಾರೆ, ಆ ಬಾಡಿನ ಆಮೇಲೆ ತೊಗೊಂಡೋಗಿ ಒಂದು ಫಾರೆಸ್ಟ್ ಗಾರ್ಡಿಗೆ ಹಾಕ್ತಾರೆ. ಇವ್ರ ಶೂಸ್ನ ಹಾಕ್ಕೊಂಡೋಗಿ. ಸೊ ಆ ಒಂದು ಇದ್ರ ಮೇಲೆ ಇವರು ಸ್ಟಾರ್ಟಿಂಗಲ್ಲಿ ಅರೆಸ್ಟ್ ಮಾಡಿದ್ರಲ್ಲ ಪೀಟರ್ ಅವ್ರನ್ನ, ಸೊ ಆ ಒಂದು ಇದರಲ್ಲಿ ತೊಗೊಂಡೋಗಿ ಕೋರ್ಟಲ್ಲಿ ನಿಲ್ಸಿರ್ತಾರೆ. ಆದರೆ ಇವರು ನಾನು ಆ ಕೊಲೆ ಮಾಡಿಲ್ಲ ಅಂತ ಹೇಳಿ ಸಾಬೀತು ಮಾಡ್ಕೊತಾರೆ. ಆದರೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಆಂಬ್ಯುಲೆನ್ಸ್ ಡ್ರೈವರ್. ಮೂವಿ ಮಾತ್ರ ಸೂಪರ್ ಆಗಿದೆ. ಒಬ್ಬ ತಂದೆ ಮಗನ ಸತ್ತ ಮೇಲೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಅವರು ಕೊಲೆಗಾರನ ಸಾಯಿಸ್ತಾರೆ ಅನ್ನೋದೇ ಇದೊಂದು ಕಾನ್ಸೆಪ್ಟು. ತುಂಬ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಜೊತೆ ಮೂವಿ ಚೆನ್ನಾಗಿದೆ. ಯೂಟ್ಯೂಬಲ್ಲಿ ಕೂಡ ಅವೈಲಬಲ್ ಇದೆ. ಮೂವಿ ನೇಮ್ ಬಂದ್ಬಿಟ್ಟು ಹೆವೆನ್ ಅಂತ ಹೇಳಿ. ಸೊ ಯಾರು ಮಿಸ್ ಮಾಡದೆ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು.